ಐವರ ಕಾಂತೆ ಎನಿಸಿದೆ ಚಿಂತೆ ಪರಮಾತ್ಮ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಬರಿ ಭವ ಸವೆಸಿದೆ ಜೀವ ತಳೆದ ಬರಿ ಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದು ಅನವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದು ಅನವರತ 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 ಪರಮಾತ್ಮ ಇನ್ನು ನನ್ನ ಅಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ ಪಾಂಚಾಲಿ ಪ್ರಿಯ ಪಾಂಚಾಲಿ ಶಾಂತೆ 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 ತಾಪದಿಂದ ಕಡುತಾಪದಿಂದ ಬಿಡುಕೋಪ ಶಾಂತೆ ಶಾಂತೆ ಹೊರತೀರಲಿ ಹೊರಪತ್ತಿ ಮೌನವೇ ಮೌನವೇ ಪ್ರಿಯತಮೇ ದೇವಿ ಏಕೆ ಏನಾಯಿತು ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತ್ರಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು ಪರಮೇಶ್ವರ ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಅದಕ್ಕೆ ಸೃಷ್ಟಿಸಿದೆ ದೇವ ಅದಕ್ಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದಲ್ಲಿ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ ಏನು ನಿಮಗಾಗಿ ಅಲೆದು ವನವಾಸ ಕಳೆದು ಪರನೆಂದೆ ಸಹಿಸಲಾದೆ ನಿಮಗಾಗಿ ಅಲೆದು ವನವಾಸ ಕಳೆದು ಪರನೆಂದೆ ಸಹಿಸಲಾದೆ ಸರಿಯೇ ನಿಮಗೆ ಸನ್ನತವಾದೆ ಸರಿಯೇ ನಿಮಗೆ ಸನ್ಮತವಾದು ಇನಿಯ ಕೇಳು ನನ್ನ ಕಥೆಯ ವ್ಯಥೆಯ
ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಪಾಂಚಾಲಿ ಏಕೆ ಚಿಂತಿತೆ? ಏಕೆ ಚಿಂತಿತೆ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ? ನಾಚಿಕೆ ಆಗಬೇಕು. ಕುರುಮದಾಂತರವನ್ನು ಕಣಗಳು ಜಯಿಸುವೆ. ಕುರುಮದಾಂತರವರನ್ನು ಕಣಗಳು ಜಯಿಸುವೆ. ಎದೆ ಮೆಟ್ಟಿ ಕುಳಿತು ವೈಭವದಿ ಮೆರೆಯುವೆ. ಎದೆ ಮೆಟ್ಟಿ ಕುಳಿಕೊಟ್ಟಿ ವೈಭವದಿ ಮೆರೆಯುವೆ. ಈ ಏಕೆ ಚಿಂತಿತೆ? ಅಣ್ಣನ ಒಂದು ದಿನದ ಅವಿವೇಕತೆಯಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವುದಲ್ಲ. ದ್ರೌಪದಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದುದು ಹಾಗೆಯೇ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ಅಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿತ್ತು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಎಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೆ ಹೋಗಿರುವರಾರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಲಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಆ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನಂತ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸೋ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾನೆ ಮಮ ಜಾನೆ ಮುದ್ದಾಡುವೆನು ಬಾರಿ. ಜಾನೆ ಮಮ ಜಾನೆ ಮುದ್ದಾಡುವೆನು ಬಾರಿ. ಪ್ರೇಯಸಿ ನೀನೆ ಜಾನೆ ಮಮ ಜಾನೆ ಮುದ್ದಾಡುವೆನು ಬಾರಿ. ಸಭೆಯ ಪರಿಭವ ಕುರುಕುಲದವರ ಕೆಳ ಕೊಟ್ಟಿರಣದು ಅವರು ವಂಶವನು ನಾಶವ ಕೈವೆ. ದುರ್ಲದು ಸಾಧನ ನೋಡಲನ್ನು ಬಗೆದು, ದುರ್ಲದು ಸೋದನ ನೋಡಲನ್ನು ಬಗೆದು ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾನ ಮಮ ಜಾನ
ಮುದ್ದಾಡುವೆನು ಪ್ರೇಮದ ಪ್ರೇಯಸೀನೆ ಮನ ಪ್ರೇಮದ ಪ್ರೇಯಸೀನೆ ಜಾಣ ಮಮ ಮುದ್ದಾಡುವೆನು ಸಭೆಯ ಪರಿಭವವ ಮರೆತಿದೆ ನೀನೆ ಶಪಥವ ಮರೆಯುವುದೇನೆ ಸಭೆಯ ಪರಿಭವವ ಮರೆತಿದೆ ಕೈದ ಶಪಥವ ಮರೆಯುವುದೇನೆ ಚಿಂತಿಸಲೇದಕ್ಕೆ ಧ್ರುವದ ನಂದಿನಿ ಚಿಂತಿಸಲೇದಕ್ಕೆ ಧ್ರುವದ ನಂದಿನಿ ದುರುಳ ದುರ್ಯೋಧನ ತೊಡೆಯನ್ನು ಮುರಿವೆ ದುರುಳ ದುರ್ಯೋಧನ ತೊಡೆಯನ್ನು ಮುರಿವೆ ಜಾಣೆ ಮಮ ಜಾಣೆ ಮುದ್ದಾಡುವೆನು ಮಾಡಿ ನನ್ನ ಪ್ರೇಮದ ಪ್ರೇಯಸೀನೆ ನನ್ನ ಪ್ರೇಮದ ಪ್ರೇಯಸೀನೆ ಜಾಣೆ ಮಮ ಜಾಣೆ ಮುದ್ದಾನ ಜಾಣೆ ಮುದ್ದಾಡುವೆನು ಬಾರೆ ಬಾಬು ಪಾಂಚಾಲಿ ಬಾಬು. ಪ್ರಾಣೇಶ್ವರ, ಈ ಸರಸ ಸಲ್ಲಾಪಗಳಿಗೆ ಸಮಯವಿರುವುದು. ಮನವೊಲಿಸುವ ಮಧುಮಾಸ ವಿಲಾಸ. ಪ್ರಿಯ, ಮನವೊಲಿಸುವ ಮಧುಮಾಸ ವಿಲಾಸ ಕೌರವ ಶಿರವ ಧರೆಯೊಳು ನೀನು. ಕೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ, ಸಮಾಧಾನ ಸಮಾಧಾನ ಹೊಂದಿರಿ. ಚೆಲ್ಲುತ್ತಾ ಸೇರುವೆ ಇನ್ನ ಚೆಲ್ಲುತ್ತಾ ಸೇರುವೆ ಆಹಾ ಪ್ರಾಣೇಶ್ವರ ಸ್ವಾಮಿ, ಏನು ಯಾವಾಗ ಏನ ಆಗ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದಾಗ ತಿಳಿಯಿತೆ. ಆಗ ಆಗ ಯಾವಾಗ ಹೇಳಿ? ಆವಾಗ ಅದೇ ಯಾವಾಗ? ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ ಆಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭವನಿಯ ಮನಗಿಲ್ಲವೇ ವಿರಾಮ. ಪ್ರಾಣೇಶ್ವರ, ಭವನಿಯ ಮನಗಿಲ್ಲವೇ ವಿರಾಮ. ಪ್ರಾಣೇಶ್ವರ, ಈ ಸರಸ ಸಲ್ಲಾಪಗಳಿಗೆ ಸಮಯವಿರುವುದು. ಶಾಂತರಾಗಿ ಶಾಂತನಿಂದ ವರ್ತಿಸಿ. ಹೋಗಲಿ ದೇವಿ, ಅದನ್ನೂ ನೋಡೋಣ. ನೋಡೋಣ ನೋಡೋಣ ದೇವಿ. ಆಹಾ ಪ್ರಿಯ ಪ್ರಾಣೇಶ್ವರ. ಆಹಾ ದೇವಿ. ಓ ಪ್ರಾಣವಲ್ಲಭ, ಮರೆತು ಹೋಗಿದೆ. ಈ ಹಿಂದೆ ಒಂದು ದಿನ
ಈ ನನ್ನ ಬಿಚ್ಚಿದ ಕೀಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿಂದ ಈಗ ತೋರಿಸಿ ನಿಮ್ಮ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುತ್ತಿರುವೆಯಲ್ಲವೇ? ಹೌದು. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನವಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆದರೆ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ಕಾಯುತ್ತಿದ್ದೇನೆ. ಧರ್ಮಪಾರಾಯಣದ ಯುಧಿಷ್ಠಿರನು ದುರ್ಯೋಧನ ನಂತರಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನೀನೇ ಹೊರತು ಮತ್ಯಾರಿದ್ದರೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಆ ದುರ್ಯೋಧನನನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನಪಡಿಸುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ. ಸಹೋದರ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತನ ಕರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತನ ಕರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಹರು ಎಂಬ ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಸಹೋದರ, ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ನಿಮ್ಮೆಯವರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು.
ಆದರೆ ಈ ದಾಸ್ಯಾವೃತ್ತಿಯು ಪಾಂಡವರ ಕಳಂಕವೆಂದೇ ನಾನು ಭಾವಿಸಿದೆನು. ಕಂಡವರ ಮನೆ ಬಾಗಿಲಲ್ಲಿ ದರಿದ್ರ ಭಿಕ್ಷುಕರಂತೆ ಭಿಕ್ಷಾಚನೆಯನ್ನು ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಇದನ್ನು ನೀವು ಸಹಿಸಬಹುದು, ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ್ನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಿಂದ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ಇಲ್ಲ. ಕೋಪ ಮಾಡಬೇಡವಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆದ್ದರಿಂದ ಆತನ ಮಾತಿಗೆ ವಿರೋಧನಾಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಬುಡವು. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಬುಡವು. ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ. ಸಹಿಪುದು ಮನದನು ತಾಪವ ತರುಣಿ. ದರ್ಪದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯವೇ ಕೊರಗುವ ಪರ್ಯ. ದರ್ಪದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯವೇ ಕೊರಗುವ ಪರ್ಯ. ಸಾರ ಸಾಕ್ಷಿನಿ ಅರಿಯದ ಈ ಪರಿ ಸಾರ ಸಾಕ್ಷಿನಿ ಅರಿಯದ ಈ ಪರಿ ಏಕಿಂತು ನೀನಿಂತು ವಿಕೋಪಗೊಳ್ಳುವೆ. ಏಕಿಂತು ನೀನಿಂತು ವಿಕೋಪಗೊಳ್ಳುವೆ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಈ ದುಗುಡವು 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 ದುಗುಡವು. ಆದ್ದರಿಂದ ಅಣ್ಣನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಆದ್ಯ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದಲೇ ನಾನು ಶಾಂತಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ದುಃಖಿಸಬೇಡ, ಶಾಂತಳಾಗುದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದಿರಿ. ಕುಲಪುರೋಹಿತನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿದ್ದಲ್ಲದೆ ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ದಿರವೆಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ಪುರಸ್ಕಾರವೂ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಗೆ ಬರುತ್ತಿರುವರು. ಆತನಿಂದ ರಹಸ್ಯವಾದ ಸಮಾಚಾರ ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಮಾತಿನ ಅರ್ಥ?
ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹಳ ವಿಧವಾಗಿ ಉಪಚರಿಸಿದರು. ಸಂಧಿಯ ಕಾರ್ಯವೂ ನಡೆಯಿತೆ. ನಡೆಯಿತು. ಪಾಂಚಾಲಿ ಇನ್ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೆ, ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆರಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ವಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಮನೆ ಬರೆತೊಟ್ಟನು. ಈಗ ಈ ಸಂಜೆ ಹೆಸರಿನಲ್ಲಿ ನಮ್ಮೈವರೆಗೂ ಸೀರೆಯನ್ನು ಉಡಿಸಲು ಅವಳಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವುದಾನಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಅಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆತನೂ ಸಹ. ಇನ್ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ಇನ್ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾನುಫಲಗಳನ್ನು ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ಪುರಸ್ಕಾರವು, ನಿಮ್ಮ ಪೌರುಷದ ಫಲವು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಲಾರೆ. ಯಾಜ್ಞಾಸೇನಿ, ನೀನು ನಿರಾಶರಾಗದಿರು. ಈ ಭೀಮನು ಬದುಕಿದ್ದರೆ ಇಲ್ಲಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಂಬಪತಿಯೇ ಸರಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಡಲು ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೆ ಒಪ್ಪುವ ವಿಷಯ ಒಂದಿರುವುದು. ಆ ದುರ್ಯೋಧನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವೂ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂದಲ್ಲಿಯೇ ಹೇಳಿಬಿಡು. ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಿರುವುದು. ನಿನ್ನ ಗದೆಯನ್ನು ದೂರವಾಗಿರಿಸಿ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಾನು ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಕೋಪ ಮಾಡೋದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ವಾಸುದೇವ. ಭೀಮಸೇನ, ಬಿಡಯ್ಯ ಗದೆಯನ್ನ. ಅರ್ಜುನ, ಇದನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ನೀ ಕಂಡಯ್ಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ನಿನ್ನ ಪತಿಯ ಇದು ನನಗೆ ಒಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಏನಿದು ಪರ್ಯಾಸೆ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಬಹಳ ನಪಿನೇ ಅಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸುವುದು ಬರುವುದಿಲ್ಲ, ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ
ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಇದು ಇವರಿಗೆ ಸಾಲದಾಗಿರುವುದು. ಪರಾಕ್ರಮ ತೋರಿಸಿ ಅಪ್ಪ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ಯಾರಯ್ಯ? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸದ ಕಾರ್ಯವನ್ನು ಅವರಿಗಲ್ಲದೆ ಮತ್ತಿನ್ಯಾರಿಗಯ್ಯ? ಓಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ ಭೀಮಸೇನ, ಅಣ್ಣನು ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಪಾಠ ಕಲಿಸುವುದೊಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಇಡೀ ಪಾಪದಿಯೇಕೆ? ದುಡುಕುತ ನುಡಿದ ಕೌರವನು ಇಡೀ ಪಾಪದಿಯೇಕೆ? ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ದುಡುಕುತ ನುಡಿದ ಕೌರವನು ಇಡೀ ಪಾಪದಿಯೇಕೆ? ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ರಾಜ್ಯವ ನಾನು ಮಡಿದಾಗಲೆಂದ, ಬಿಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ದುಡುಕುತ ನುಡಿದ ಕೌರವನು ಇಡೀ ಪಾಪದಿಯೇಕೆ? ಇಡೀ ಪಾಪದಿಯೇಕೆ? ಒಂದು ಗ್ರಾಮವಲ್ಲ, ಒಂದು ಗ್ರಾಮದಲ್ಲಿ ಒಂದು ಗೋವಿನ ಪಾದತಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಗೆ ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ಸಮರಾಂಗಣದಲ್ಲಿ ಶಿಕ್ಷಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಸಿಕರ ಘೋಷಕದಲ್ಲಿ ಅಂತ ಹೇಳಿಯೇ ಬಿಟ್ಟ. ಪರಮಾತ್ಮ, ಯದುಪತಿ ಇನ್ನಲ್ಲದೆ ನಮಗ್ಯಾರು ಗತಿ. ಪರಮಾತ್ಮ, ಯದುಪತಿ ಇನ್ನಲ್ಲದೆ ನಮಗ್ಯಾರು ಗತಿ. ಯಾರು ಗತಿ ನಮಗ್ಯಾರು ಗತಿ ನಮಗ್ಯಾರು ಗತಿ. ಯದುಪತಿ
ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವು. ಮುರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವು. ಮುರಿದ ವೀಣೆ ಒಡೆದ ಕೊಳಲು ನಾದವೊಮ್ಮುವುದೇ ಉಮ್ಮಿ ಚಿಮ್ಮುವುದೇ. ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ, ಯಾರು ಗತಿ ನಮಗ್ಯಾರು ಗತಿ, ಯಾರು ಗತಿ ನಮಗ್ಯಾರು ಗತಿ. ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ. ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕಾಗಿ ಎಂದೂ ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ಇನ್ನು ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ವಾಸುದೇವ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏಕೆ ಏಕೆ ಯಾರೂ ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಗದೆ? ಈಗೆಲ್ಲರೂ ಕೇಳಿರಿ ಈ ಪ್ರಚಂಡ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದು ನಿಜವಾದರೆ, ನನ್ನ ತಾಯಿ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ, ಮುಂದೆ ನಡೆಯಲಿರುವ ಅತಿ ಭಯಂಕರ ಕುರು ಸಂಗ್ರಾಮ ಕ್ಷೇತ್ರದಲ್ಲಿ ಆ ದುರುಳ ಕೌರವರ 98 ಮಂದಿ ಸಹೋದರರನ್ನು ಧ್ವಂಸ ಮಾಡಿ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲಿ ಮುಳುಗಿಸಿ ಅವನ ತಮ್ಮ ದುಶ್ಯಾಸನ ವಾಕ್ಸಸ್ಥಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ದ್ರೌಪದಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದದಂಡದಿಂದ ಮುರಿಯುವುದು, ಅವನ ರಾಜಮುಕುಟವನ್ನು ಕಿತ್ತು ನೆಲ ಕಪ್ಪಳಿಸಿ ನನ್ನೀ ಎಡಗಾಲಿನಿಂದ ಪಾಟು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಮರನು ವಸ್ತುಗನು ಸಮರನು ವಸ್ತುಗನು ಹಿನ್ನೆರೆದು ದುರಹಂಕಾರನು ಹಿನ್ನೆರೆದು ದುರಹಂಕಾರ ಧಿಕ್ಕರಿಸಿಬಲು ಸಾಕ್ಷಿನೆಂದರು. ಸಮರನು ಸಾಧಿಸುವೆನು. ಹರಿಸರೆನ್ನುವ ಹಕ್ಕರ ಇಲ್ಲದ ಭಕ್ತಿಗೆ ಕುರಿತ ಕಣ್ಣಿಗಳ ಹರಿಸರೆನ್ನುವ ಹಕ್ಕರ ಇಲ್ಲದ ಸೊತ್ತಿನ ಕುರಿತ ಕಣ್ಣಿಗಳ ಭಕ್ತನೆಲ್ಲವ ಭಕ್ತಿಗಳ ನ್ಯಾಯವ ಸಹಿತ ರಾಕತನ ಭಕ್ತನೆಲ್ಲವ ಭಕ್ತಿಗಳ ಮಗನ್ಯಾಯವದಲ್ಲಿ ರಾಕತನ ಲೇಖಿಸಲೇ ಸಾಕರಾಗಿಸಿ ಮಾಡಿ ಮುಗಿಸದಿರಲಿಲ್ಲ ನನ್ನದೊಳಗೆ
ರಂಜಿಸದೆ ಸಾಕರಾಗಿಸಿ ಮಣ್ಣೊತ್ತಿಸದೆ ಕಣದೊಳಗೆ ಸಭೆಯಲ್ಲಿ ಭಕ್ತಿಯ ಗರ್ಭವಿಸಲಿದ ಸಭೆಯಲ್ಲಿ ಭಕ್ತಿಯ ಗರ್ಭವಿಸಲಿ ಗುರುಕುಲದ ಮೊರಲು ಭಜಿಸುವೆನು ಗುರುಕುಲದ ಮೊರಲು सप्ताश्वरथमारूढं प्रचण्डं कश्यपात्मजं श्वेतपद्मधरदेवं तं सूर्यं प्रणमाम्यहम् प्रणमाम्यहम् അറിയലാരത ഘോരസം ദേഹദാപ്തിയുൾ മുഴുകിതേ അറിയലാരത ഘോരസം ദേഹദാപ്തിയുൾ മുഴുകിതേ മനത്തി മൂടിದ ಅಂಧಕಾರವ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ದಿನಕರ ಪಾಶಕ್ಕೆ ಇಂದು ಸಿಲುಕಿ ನೊಂದೇ ತಾಪದಿ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೇ ತಾಪದಿ ನೀಗಿಸೋ ಶೋಧನೆಯ ಕೈಯದೆ ಹೇ ಭಾಸ್ಕರ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡು ಶ್ಯಾಮಲಂಗ ಹೇ ಭಾಸ್ಕರ ಶಾಂತಿ ನೀಡು ಶ್ಯಾಮಲಂಗ ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ದಿನಕರಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ದಿನಕರಾಯ ನಮಃ ಕಂದ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಏನು ಕುಂತಿಯೇ? ಪಾಂಡವರ ಜನನಿ ಕುಂತಿಯೇ? ಹೌದು ಕರ್ಣ. ನನ್ನ ಹೆತ್ತ ತಾಯಿ, ಈ ಪಾಪಿಕರ್ಣನ ಹೆತ್ತ ಮಾತೆಯೇ? ಹೌದು ಕರ್ಣ. ಅಮ್ಮ ಅಮ್ಮ, ಇದೋ ನಿನ್ನ ಪಾದಾಂಗರಗಳಿಗೆ ನಾನು ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಮಗನೇ,
ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆಯೇ. ಜನನಿ, ಕರುಣೆಯ ತೋರಿದೆ ಕುವರನ ಹಾಡೆದೆ, ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಅಮ್ಮ, ಅಮ್ಮ, ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ. ಮಗುವಮ್ಮ ನಾನಾಗ ಏನೊಂದರುವರೆ. ಮಗುವಮ್ಮ ನಾನಾಗ ಏನೊಂದನು ಅರೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ನಾ ಮಾಡಿದ ಅಪರಾಧ ಏನಂದು ತಾಯೇ. ಯಾವುದೇ ಅಪರಾಧವಿಲ್ಲ ಭಗವತಿ, ಯಾವುದೇ ಅಪರಾಧವಿಲ್ಲ. ನಾ ಮಾಡಿದ ಅಪರಾಧ ಏನಂದು ತಾಯೇ. ಅತ್ಯಂಬೆವೆನಿಸಿ ಜೀವವ ಪೊರೆಯೇ, ಅತ್ಯಂಬೆವೆನಿಸಿ ಜೀವವ ಪೊರೆಯೇ. ಮಗನೆಂಬ ಮಮಕಾರ ಅಮ್ಮ, ಅಮ್ಮ, ಅಮ್ಮ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾಲೆ ನಿನ್ನಗಿಹುದೇ ಕೊರತೆ. ಅಮ್ಮ,
ಅಮ್ಮ, ಜನನಿ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ, ಏನು? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲುಹುವು. ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಹೀಗಿರುವಾಗ ನನ್ನನ್ನು ಸೂತ, ನೀಚ, ಹೀನ ಕುಲದನೆಂದು ಎಲ್ಲರೂ ಹೀಯಾಳಿಸುತ್ತಿರುವಾಗ ನೀನಿದೆಲ್ಲವನ್ನು ಒಂದೇ ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಆದರೂ ಏಕಮ್ಮ ಸುಮ್ಮನಾದೆ? ಅಮ್ಮ, ಈಗಲಾದರೂ ಮಗನೆಂಬ ಮಮಕಾರವು ಬಂತಲ್ಲ, ಕರುಣೆಯನ್ನು ತೋರಿದೆಯಲ್ಲ. ನಿನ್ನೀ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಅಮ್ಮ, ಕಂದ ಪಡೆದೆನು ನಿನ್ನ ಲೋಕಪವಾಡಗೆ ನಡೆಯಲಿ ಸೇದೆನು ಲೋಕಪವಾಡಗೆ ನಡೆಯಲಿ ಸೇದೆನು ಕಣ್ಣೀರಿನ ಆರಾಧನೆ ಈ ಜನ್ಮದ
ಮಾಡಿರುವುದು. ಕರ್ಣ, ಕಂದ, ನೀನು ನೀನು ನನ್ನ ಮಗನೆಂದು ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿದೆನು. ಕಂದ, ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ ಮಾನ ಅಪಮಾನಗಳಿಗೆ ನಾನೇ ಕಾಡಿದುದಳು. ನನ್ನನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿ. ಈ ಪಾಪಿಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ಹೇಳುತ್ತಾನೆ. ಕರ್ಣ, ಆದದ್ದು ಹಾಗೆ ಹೋಯಿತು. ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕಾರನ್ನು ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಅಮ್ಮ, ಸಹಪಾತ್ರ ದಾನ ಮಾಡು ಕರ್ಣ. ಅಮ್ಮ, ಸಹಪಾತ್ರ ನೀನು ವೀರಮಾತೆ. ನೀನೇ ಹೇಳು, ಹೊರೆದಾತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಇಲ್ಲ ಸಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ. ನಾನು ಪರಾನ್ಮುಖನಾಗಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆ. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಹೊರೆದಾತನನ್ನು ತೊರೆಯುವುದು ಧರ್ಮವೇ? ಹೊರೆದಾತನನ್ನು ತೊರೆದರೆ ಕೊಲಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಕರ್ಣ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದೆ ಕರ್ಣ. ಅಮ್ಮ, ಇದುವರೆಗೂ ಬಂಧುವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧುವರ್ಗದವರೇ ಇವರೇ ಎಂದು ತಿಳಿದ ಬೆಳಕ ಎಂತಹ ಉಭಯ ಸಂಕಲ್ಪ ಪ್ರಾಪ್ತಿಯಾಯಿತು. ಅಮ್ಮ, ಇದುವರೆಗೂ ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣನು ಪರಮಾತ್ಮನು ಹೇಳಿರುವಾಗ ಅವರ ಪಾನಕ್ಕೆ ಭಯವೆಲ್ಲಿದು ತಾಯಿ? ಬಿಡಮ್ಮ ನಿನ್ನ ಚಿಂತೆಯೇನು? ಚಿಂತಿಸದೆ ಹೇಗಿರಲಿ ಮಗನೇ, ಚಿಂತಿಸದೆ ಹೇಗಿರಲಿ? ಲೌಕೈಕ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಿಯಾದ ನಾನು ಚಿಂತೆ ಪಡದೆ ಹೇಗಿರಲಿ? ಕಣ, ಅಮ್ಮ, ನೀನ್ ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳಮ್ಮ, ಅದೇನೆಂದು? ನಾಳಿನ ಯುದ್ಧದಲ್ಲಿ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಇಲ್ಲ ಸಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾಗಲಾರದು ತಾಯಿ. ನಾನು ಪರಾನ್ಮುಖನಾಗಲಾರೆ. ಕಂದ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಆ ಪಾಂಡವರು ಅಂದರೆ ನಿನ್ನ ಸಹೋದರರೇನಾದರೂ ಸಿಕ್ಕರೆ ಹೇಳ್ತಾಯಿ. ಅವರನ್ನು ಕೊಲ್ಲಬೇಡಯ್ಯ, ಉಳಿಸು. ಅಮ್ಮ, ಆಗಲಿ ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸರಿಯೇ, ನಾನು ಅವನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ಸರಿಯೇ, ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ. ತೇಜೋಮಯ ಮೂರ್ತಿಗಳಾದ
ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಪಲ್ಗುಡಿ, ವಿಜಯಿ, ಗಾಂಡೀವಿ, ಕಿರೀಟಿ ಎಂದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ. ನಿನಗೇಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾದ ತಾಯಿ. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯುವ ತಾಯಿ, ಚಿಂತಿಸಬೇಡ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆನು. ಕರ್ಣ, ಅಮ್ಮ, ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಕೊನೆಯ ಮಾತನ್ನು ನಡೆಸಿಕೊಡಲಾರೆಂಬ ಕಡು ಪಾಪಿ ಎಂದು ಭಾವಿಸ್ತಿರುವೆ ತಾಯಿ. ಕರ್ಣ, ಅದೇನೆಂದು ಹೇಳಮ್ಮ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿ ಹಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿ ಹಾಡುವನೇ. ಮಾತೆಯ ಉಸಿ ಹಾಡಿದರೆ ಮೆಚ್ಚುವನೇ. ಮಾತೆಯ ಮಾತಿಗೆ ಉಸಿ ಹಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯುಸುವೆನು ನಾನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಯುಸುವೆನು ನಾನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ. ನಾಳಿನ ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತುಂಬಿದ ಸಭೆಯಲ್ಲಿ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡಿರುವನು. ಈಗ ನೀನು ನನ್ನ ಹೆತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವೆಯಾ? ಆಗಲಿ ನನ್ನ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ನಾನು ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ,
ಕರ್ಣ, ಅಮ್ಮ ಕಂದ, ನಿನ್ನ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ ತಾನೆ? ಅಮ್ಮ ಅಮ್ಮ, ನನ್ನ ಮಾತಿನಲ್ಲಿ ಸಂದೇಹವೇ? ಸಂದೇಹವ ಬಿಡು ಅಮ್ಮ. ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಅಮ್ಮ ಜನನಿ, ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾಮ ತೊಂದ. ಹೌದು ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾಮ ತೊಂದ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಳೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯಮ್ಮ. ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಇಚ್ಛೆಯಂತಿದ್ದಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲು. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಕೊನೆಯ ದರ್ಶನವೂ ಹಿಂದೆ ಎಂದು ತೋರುತ್ತಿರುವುದು. ಅಮ್ಮ, ಮತ್ತೊಮ್ಮೆ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ? ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ಯಾವ ಕಾರಣಕ್ಕಾಗಿ ಮಗನೇ? ಅಮ್ಮ, ಈ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತಪಟ್ಟಲ್ಲಿ, ಕರ್ಣ, ಹೌದು ತಾಯಿ, ಆ ಸತ್ಯಸಂಧನಾದ ಧರ್ಮನಂದನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ, ಪ್ರಾರ್ಥಿಸಿಕೊಳ್ಳುವೆನು. ಅಯ್ಯೋ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿದೆ ಆದ. ಇಂತಹ ಸಾಮ್ರಾಜ್ಯವು ಇನ್ನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ಕರ್ಣ, ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ಕಂದ, ಅಮ್ಮ, ಮಗನೇ, ನಿನ್ನ ಮೊಗವನು ಯುಗದೆ ಕಾಣಲಹುದೆಂದು. ಕರ್ಣ, ಅಮ್ಮ, ಮಗನೇ, ನಿನ್ನ ಮೊಗವನು ಯುಗದೆ ಕಾಣಲಹುದೆಂದು. ಬಗೆ ಬಗೆಯ
ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ಅಯ್ಯೋ ವಿಧಿ, ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದೀಯೂ ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದುದು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆ, ತಿಳಿದವರ್ಯಾರಿಹರೋ ದೇವ, ಅರಿಯಲ ಸಾಧ್ಯವೋ. ಹೇ ವಿಧಿ, ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆ, ತಿಳಿದವರ್ಯಾರಿಹರೋ ದೇವ, ಅರಿಯಲ ಸಾಧ್ಯವೋ. ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಲೀಲೆ, ತಿಳಿದವರ್ಯಾರಿಹರೋ ದೇವ, ಅರಿಯಲ ಸಾಧ್ಯವೋ. ಹೇ ವಿಧಿ, ಮಾನವರಾಗಿ ಬದುಕಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೇಳಿ, ನೀವೇ ಹೇಳಿ ವಿಧಿ. ಅಯ್ಯೋ, ಮಾನವರಾಗಿ ಬದುಕಿರುವವರು ಯಾರಾದರೂ ಸುಖಿಯಾಗಿ ಹರೇ. ಯೋಗವಿದ್ದರು ಸರಿ ಶ್ರೀಹರಿ, ಶ್ರೀಹರಿ, ಶ್ರೀಹರಿ. ಯೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ಯೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀನಾಡಿಸಿದಂತೆ ಆಡಲೇಬೇಕು. ಹೇ ವಿಧಿ, ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು, ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆ, ತಿಳಿದವರ್ಯಾರಿಹರೋ ದೇವ, ಅರಿಯಲ ಸಾಧ್ಯವೋ. ವಿಧಿ